ನಮಸ್ಕಾರ ಫ್ರೆಂಡ್ಸ್. ಕರ್ಣ ಇಂದಿನ ಸಂಚಿಕೆ ಅಂದರೆ 25ನೇ ತಾರೀಕಿಂದು. ಇಲ್ಲಿ ನಿಧಿ ಕರ್ಣ ಸರ್ನ ಹೋಗ್ಲಿರ್ತಾಳಲ್ಲ, ಅದನ್ನು ನಯನ ಏನು ಮಾಡ್ತಾಳೆ, ಕರ್ಣರಪ್ಪ ರಮೇಶಿಗೆ ಫೋನ್ ಮಾಡಿ ಹೇಳ್ಬಿಡ್ತಾಳೆ, ಅಣ್ಣ ಇಲ್ಲಿ ಈ ಹುಡುಗಿ ಕರ್ಣನ ಹೀರೋ ಮಾಡ್ತಿದ್ದಾಳೆ, ಇಡೀ ಕಾಲೇಜ್ಗೆ ಕರ್ಣನ ಹೀರೋ ಮಾಡ್ತಿದ್ದಾಳೆ ಈ ಹುಡುಗಿ ಫ್ರೆಂಡ್ಶಿಪ್ ಬೇಡ ಅಂದರೂ ಮತ್ತೆ ಈ ಹುಡುಗಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ ಕರ್ಣ ಅಂತ ಹೇಳ್ಬಿಟ್ಟು ನಯನ ಅವ್ರ ಅಣ್ಣಂಗೆ ಹೇಳ್ಬಿಡ್ತಾಳೆ. ಅವಾಗ ಕರ್ಣರಪ್ಪ ರಮೇಶ್ಗೆ ಕೋಪ ಬಂದ್ಬಿಟ್ಟು ಅಯ್ಯಪ್ಪ ಏನು ಮಾಡ್ತಾರೆ, ನಿಧಿಗೆ ಫೋನ್ ಮಾಡ್ತಾರೆ. ನಿಧಿಗೆ ಫೋನ್ ಮಾಡಿಬಿಟ್ಟು, ಏನು ಅಂತ ತಿಳ್ಕೊಂಡಿದ್ಯಾ, ದುಡ್ಡುಗೋಸ್ಕರ ಕರ್ಣನಿಂದ ಬಿದ್ದಿರೋದು ನೀನು, ಅವ್ನು ದುಡ್ಡು ನೋಡಿ ಬಿದ್ದಿದ್ಯಾ, ಕರ್ಣಂಗೆ ಒಂದು ಹೆಸರಿದೆ, ಒಂದು ಡಿಗ್ನಿಟಿ ಇದೆ, ಅದನ್ನು ಹಾಳು ಮಾಡಬೇಡ. ದುಡ್ಡಿಗೆ ಅಂತ ನೀವು ಹುಡುಗಿರು ಏನು ಬೇಕಾದ್ರೂ ಮಾಡ್ತೀರ ಅಲ್ವಾ, ದುಡ್ಡುಗೋಸ್ಕರನೇ ದುಡ್ಡಿರೋ ಹುಡುಗರನ್ನ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡು ಲವ್ ಗಿವ್ ಅಂತೆಲ್ಲ ಓಡಾಡೋದು, ಇದೇ ಕೊನೆ, ಇದೇ ಫಸ್ಟು. ನೀನು ಇನ್ನೊಂದು ದಿವಸ ಕರ್ಣನ ಜೊತೆ ಮಾತಾಡಿರೋದೇನೋ ನಾನು ನೋಡಿದ್ರೆ ನಿಮ್ಮ ಅಕ್ಕ ಮತ್ತು ಏನಾರು ನಿಮ್ಮ ಅಜ್ಜಿ ಇವರಿಬ್ಬರೂ ಬೀದಿಗೆ ಬರೋಂಗೆ ಮಾಡಿಬಿಡ್ತೀನಿ, ಹುಷಾರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತಿರ್ಗಾ ಮತ್ತೆ ಅವರು ಅವಳನ್ನ ಕಾರಲ್ಲಿ ಕೂರಿಸ್ಕೊತಾರೆ ನಿಧಿನ. ನೋಡು, ಯಾವುದೇ ಕಾರಣಕ್ಕೂ ಕರ್ಣ ನಿಮ್ಮ ಅಕ್ಕನ ಮದುವೆಗೆ ಓಡಾಡೋದಾಗಲಿ ಮತ್ತು ಮ್ಯಾನೇಜ್ಮೆಂಟ್ ತಗೊಳ್ಳೋದಾಗಲಿ ಯಾವುದು ಮಾಡಿಕೊಡ್ದು. ಕರ್ಣನ ಸಹಾಯನೇ ಇಲ್ದಂಗೆ ನೀನು ನಿಮ್ಮ ಅಕ್ಕನ ಮದುವೆ ಮಾಡಿ ತೋರಿಸ್ಬೇಕು, ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಕರ್ಣನ ಸಹಾಯ ನೀನು ಪಡಿಕೊಡ್ದು. ಇದೇ ನಿನ್ಗೆ ಹೇಳ್ತಾ ಇದ್ದೀನಲ್ಲ, ವಾರ್ನಿಂಗ್ ಇದು. ದುಡ್ಡಿರೋ ಹುಡುಗರು ಸಿಕ್ಬಿಟ್ರೆ ಸಾಕಲ್ವಾ ನಿಮಗೆ, ದುಡ್ಡು ಸಿಕ್ಬಿಟ್ರೆ ಸಾಕು, ಇನ್ನೇನು ಬೇಡ ನಿಮಗೆ. ಕಾಯ್ತಾ ಇರ್ತೀರಲ್ವ ಇಂಥ ಹುಡುಗರನ್ನೆಲ್ಲ ನೀವು ಫ್ರೆಂಡ್ಶಿಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ವಾ, ನಿಮ್ಮ ಅಕ್ಕನೂ ನಿಮ್ಮ ಅಜ್ಜಿ ಯಾರು ಇಬ್ಬರೂ ಬೀದಿಗೆ ಬರಬೇಕು, ಹಂಗೆ ಮಾಡ್ಬಿಡ್ತೀನಿ, ಹುಷಾರು. ಇನ್ನೊಂದು ಸತಿ ಕರ್ಣನ ಜೊತೆ ನೋಡೋದಾಗಲಿ ಮಾತಾಡೋದಾಗಲಿ ನಾನು ನೋಡಿದ್ರೆ ಅಂತೇಳಿ ರಮೇಶು ವಾರ್ನ್ ಮಾಡಿಬಿಡ್ತಾರೆ ಇವಳಿಗೆ, ನಿಧಿಗೆ. ಅವಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಇವನು ಕರ್ಣ ತಮ್ಮ ಸಂಜಯ್ ಕೂತಿರ್ತಾನೆ. ಆಮೇಲೆ ಕರ್ಣವ್ರ ಅಮ್ಮ ಬರ್ತಾರೆ. ಅಮ್ಮ ವಾಟ್ರ್ ಬಾಟ್ಲು ಕೊಡು ಅಂತ ಸಂಜಯ್ ಕೇಳ್ತಾನೆ. ಪಾಪ ಅವ್ರ ಅಮ್ಮನ ಕೂತ್ಕೊಳ್ಳೋಕೆ ಬಿಡಲ್ಲ. ಅವಾಗ ಕರ್ಣ, ಅಮ್ಮ ನೀವು ಕೂತ್ಕೊಳ್ಳಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಾಟ್ರ್ ಬಾಟ್ಲು ಸಂಜಯ್ಗೆ ಕರ್ಣನೇ ಕೊಡ್ತಾನೆ. ಅವಾಗ ಒಬ್ಬ ಮಗ ಕೂತ್ಕೊಳ್ಳೋಕೆ ಬಿಡಲ್ಲ, ಒಬ್ಬ ಮಗ ಹೇಳೋಕೆ ಬಿಡಲ್ಲ ಅಂತಂದ್ಬಿಟ್ಟು ಅವ್ರ ಅಮ್ಮ ಕರ್ಣನ ಹೊಗಳುತ್ತಿರ್ತಾರೆ. ಸರಿ, ವಾಟ್ರ್ ಬಾಟ್ಲು ಕೊಟ್ಟಾದಮೇಲೆ ಕರ್ಣನ ತಂಗಿ ಬರ್ತಾಳೆ. ಅಣ್ಣ ಅವಳು ಯಾರು ಅಣ್ಣ, ಇವಳದೇ ವಿಡಿಯೋ ವೈರಲ್ ಆಗ್ತಾಯಿದೆ ಕಣೋ, ಇಲ್ಲಿ ನೋಡು ಅಂತಂದ್ಬಿಟ್ಟು ನಿಧಿ ವಿಡಿಯೋ ತೋರಿಸ್ತಾಳೆ. ಕರ್ಣ ಸಾರು ನಮಗೆ ಗುರುಗಳು, ನಮಗೆ ವಿದ್ಯೆನ ದಾರೆ ಎರೆಗೆ ಬಂದಿರೋ ಗುರುಗಳಿಗೆ ಕೆಟ್ಟ ಹೆಸರು ಬರೋದು ಯಾವುದೇ ಕಾರಣಕ್ಕೂ ನನಗಿಷ್ಟ ಇಲ್ಲ. ಇದು ನಾನು ನೀರಿಗೆ ಬಿದ್ದಿದ್ದರಿಂದ ನನ್ನನ್ನು ಕರ್ಣ ಸರ್ ಕಾಪಾಡೋದ್ರಿಂದ ಇದಾಗಿದ್ದು, ಇದೆಲ್ಲ ಆಗಿದ್ದು ನನ್ನಿಂದ, ಇದರಲ್ಲಿ ಕರ್ಣ ಸರ್ದು ಏನೂ ತಪ್ಪಿಲ್ಲ ಅಂತ ಅವಳು ಹೇಳಿರ್ತಾಳಲ್ಲ, ಅದನ್ನೆಲ್ಲ ವಿಡಿಯೋ ಮಾಡಿಬಿಟ್ಟಿರ್ತಾರೆ. ಅದು ವಿಡಿಯೋ ಎಲ್ಲರ ವಿಡಿಯೋಗೂ ಫಾರ್ವರ್ಡ್ ಆಗಿಬಿಟ್ಟಿರುತ್ತೆ. ಆವಾಗ ಕರ್ಣನ ತಂಗಿ, ನೋಡೋಣ ಇವಳು ನಿನ್ನನ್ನು ಎಷ್ಟು ಹೊಗಳುತ್ತಿದ್ದಾಳೆ, ನಿಜವಾಗ್ಲೂ ಅವಳಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಕಣೋಣ ಅಂತ ಅಂದ್ಬಿಟ್ಟು ಅಂತಾಳೆ. ಅವಾಗ ಹ್ಞೂ ಆಯಿತು ಅಂತ ಅಂದ್ಬಿಟ್ಟು ಕರ್ಣ ಅಂತಾರೆ. ಅವಾಗ ಅವ್ನು ಯಾರು ಮಾಡ್ದವನೋ ಗೊತ್ತಿಲ್ಲ ಅಣ್ಣ ಇದನ್ನೆಲ್ಲ ವಿಡಿಯೋನ ಅಂತ ಅಂದ್ಬಿಟ್ಟು ಅವಳ ತಂಗಿ ಕೇಳ್ತಾಳೆ. ಗೊತ್ತಿಲ್ಲಮ್ಮ ನನಗೆ ಅಂತ ಕರ್ಣ ಹೇಳ್ತಾನೆ. ಅವ್ನು ಯಾರು ಮಾಡಿರೋನು ಗೊತ್ತಾಗ್ಬಿಟ್ಟಿದ್ರೆ, ನಾನೇನೋ ಗೊತ್ತಾಗಿದ್ದಿದ್ರೆ ಚಪ್ಪಲಿ ತಗೊಂಡು ಹೊಡಿತಿದ್ದೆ ಅವನಿಗೆ ಅಂತ ಅಂದ್ಬಿಟ್ಟು ಅಂತಾಳೆ. ಸಂಜೆಗೆ ಅಲ್ಲಿ ಕೋಪ ಬಂದುಬಿಡ್ತದೆ, ಯಾಕೆಂದರೆ ಅದನ್ನು ಮಾಡಿರೋದು ಅವನೇ ತಾನೇ. ಅದಕ್ಕೆ ಕೋಪ ಬಂದ್ಬಿಟ್ಟು ಹಂಗೆ ಕೂತಿರ್ತಾನೆ, ಕೋಪದಲ್ಲಿ ಕುದ್ಕೊಂಡು ಕೂತಿರ್ತಾನೆ. ಸರಿ ಅಂದ್ಬಿಟ್ಟು ಕರ್ಣ ಆ ಕಡೆ ಹೋಗ್ತಾ ಇರ್ತಾರೆ. ಅವಾಗ ಅವನ ತಂಗಿ, ಅಣ್ಣ ನನಗೆ ಅವಳನ್ನ ಮೀಟ್ ಮಾಡಿಸೋ ಪ್ಲೀಸ್ ಅಂತ ಕೇಳ್ತಾಳೆ. ಆಯಿತು ನೋಡೋಣ ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಅವರಪ್ಪ ಯಾವುದೇ ಕಾರಣಕ್ಕೂ ಅವಳು ನೀನು ಮೀಟ್ ಮಾಡಿಕೊಡ್ದು ಅಂತ ಹೇಳಿರ್ತಾರಲ್ಲ, ಅದನ್ನು ಜ್ಞಾಪಿಸ್ಕೊಂಡು ಕರ್ಣ ಹ್ಞೂ ಆಯ್ತಮ್ಮ ಅಂತ ಅಂತಾರೆ. ಹೋಯ್ತಾ ಇರ್ತಾರೆ. ಅವನು ಸಂಜಯ್ ಅಡ್ಡ ಬರ್ತಾನೆ. ಸಂಜಯ್ ಅಡ್ಡ ಬಂದು, ಏನು ಹೆಣ್ಮಕ್ಳ ಕೈಲೆಲ್ಲ ನನ್ನನ್ನು ಬೈಸ್ತೀಯಾ, ಹೆಣ್ಮಕ್ಳ ಮುಂದೆ ನೀನು ಹೀರೋ ಆಗ್ತಿದ್ಯಾ ಅಂತ ಅಂದ್ಬಿಟ್ಟು ಸಂಜಯ್ ಅಂತಾನೆ. ಅವಾಗ ನಾನೇನು ಮಾಡಿದೆ ಅಂತ ಕರ್ಣ ಹೇಳ್ತಾನೆ. ಏನು ಮಾಡ್ದೆನಾ, ಏನು ನನ್ನ ತಂಗಿ ಕೈಲೇ ನನಗೆ ಅವಮಾನ ಮಾಡಿಸ್ತೀಯ ಅಂದಾಗ, ನಾನೇನು ಅವಮಾನ ಮಾಡಿಸ್ದೆ ಅಂತ ಕರ್ಣ ಹೇಳ್ತಾನೆ. ಅವಾಗ ಕರ್ಣನ ಶರ್ಟ್ ಕಾಲರ್ ಪಟ್ಟು ಹಿಡಿದ್ಬಿಟ್ಟು ಸಂಜಯ್, ಏಯ್ ಈ ವಿಡಿಯೋನ ವೈರಲ್ ಮಾಡಿದ್ದೆ ನಾನು, ಇಡೀ ಕಾಲೇಜ್ಗೆ ಪೋಸ್ಟರ್ ಅಂಟಿಸಿರೋದೆ ನಾನು, ಅದೇನು ಮಾಡ್ಕೋಗಲಿ, ನಾನೇ ಮಾಡಿದ್ದು ಅಂತ ಸಂಜಯ್ ಹೇಳ್ಬಿಡ್ತಾನೆ. ಅವಾಗ ಕರ್ಣಂಗೆ ಏನು ಮಾತಾಡೋಕ್ಕಾಗಲ್ಲ, ಪಾಪ ಕರ್ಣ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ಕರ್ಣರಮ್ಮ ಬಂದು, ಏಯ್ ಸಂಜಯ್ ಏನೋ ಮಾಡ್ತಿದ್ಯಾ, ನಿನ್ನ ಅಣ್ಣ ಅವನು, ತೆಗಿಯೋ ಕೈ ಅಂತ ಅಂದ್ಬಿಟ್ಟು ಕೈ ತೆಗೆಸ್ತಾರೆ ಕರ್ಣವ್ರಮ್ಮ. ಅವಾಗ ಯಾವಾಗಲೂ ಕಾಲು ಕೆರ್ಕೊಂಡು ಅವನ ಹತ್ರ ಜಗಳಕ್ಕೆ ಹೋಗ್ತಾನೆ ಇರ್ತೀಯ, ಬೇರೆ ಏನೂ ಕೆಲಸ ಇಲ್ವ ನಿನಗೆ, ನಡಿಯೋ ಆ ಕಡೆ ಅಂತ ಅಂದ್ಬಿಟ್ಟು ಕರ್ಣವ್ರಮ್ಮ ಸಂಜಯ್ನ ಬೈಕ್ ಕಳಿಸ್ಬಿಡ್ತಾರೆ. ಅವಾಗ ಕರ್ಣನ, ಕರ್ಣ ಇದು ಏನಂತ ಅಂದಾಗ, ಏನಿಲ್ಲ ಬಿಡಿಯಮ್ಮ ಪರವಾಗಿಲ್ಲ, ಅವನು ಇದ್ದಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಕರ್ಣ ಹೇಳ್ತಾರೆ. ಆವಾಗ ಅವರಮ್ಮ, ಕರ್ಣ ನೀನು ಯಾಕೋ ಇಷ್ಟೊಂದು ಒಳ್ಳೆಯವನಾಗ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಕರ್ಣವ್ರಮ್ಮ ಹೇಳ್ತಾರೆ.
ಯಾಕಂದರೆ ನಿನ್ನಂಥ ಒಳ್ಳೆ ಅಮ್ಮನ ಜೊತೆ ನಾನು ಬೆಳೆದಿದ್ದೀನಲ್ವ, ಅದರಿಂದ ಎಲ್ಲ ನಿಮ್ಮ ಬುದ್ಧಿ ಬಂದು ನಾನು ಒಳ್ಳೆಯವನಾಗಿದ್ದೀನಿ ಅಂದಾಗ ಆಯ್ತಪ್ಪ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ತಿರ್ಗಾ ಕರ್ಣ ನಿಂತಿರ್ತಾನೆ. ಅಲ್ಲಿ ಕರ್ಣನ ತಂಗಿ ಬರ್ತಾಳೆ. ಅಣ್ಣ ಅಣ್ಣ ಏನು ಅಂತಂತಾರೆ. ಅಣ್ಣ ಅವಳು ಯಾರು ಅಂತ ನನಗೆ ಒಂದೇ ಒಂದು ಸತಿ ಮೀಟ್ ಮಾಡಿಸೋ, ಇಲ್ಲ ಅವಳು ಫೋನ್ ನಂಬರ್ ಕೊಡು ನಾನು ಮಾತಾಡ್ತೀನಿ ಅಂದಾಗ, ಇಲ್ಲ ಬಿಡಮ್ಮ ನಾನು ಮೀಟ್ ಮಾಡಿಸ್ತೀನಿ ಅಂತ ಕರ್ಣ ಹೇಳ್ತಾನೆ. ಇಲ್ಲ ಅಣ್ಣ, ಅವಳು ನಿನಗೋಸ್ಕರ ತನ್ನ ಇಮೇಜ್ಗೆ ಏನೇ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ನಿನ್ನ ಇಮೇಜ್ ಹಾಳಾಗಬಾರ್ದು ಅಂದ್ಬಿಟ್ಟು ಅವಳು ನೀನು ಅಷ್ಟು ಹೊಗಳಿದಾಳಲ್ಲ ಅಣ್ಣ, ನೀನು ಒಂದು ಥ್ಯಾಂಕ್ಸ್ ಅವಳಿಗೆ ಹೇಳ್ಬೇಕಾಗಿತ್ತಲ್ವ ಅಣ್ಣ ನೀನು ಅಂದಾಗ, ಹೇಳ್ಬೇಕಿತ್ತಮ್ಮ, ನಾನು ಹೇಳಲಿಲ್ಲ, ಏನು ಮಾಡೋದು, ಹೇಳ್ತೀನಿ ಬಿಡು ಅಂತ ಕರ್ಣ ಹೇಳ್ತಾನೆ. ಅವಾಗ ಅವನ ತಂಗಿ, ಅಣ್ಣ ನೀನೇ ನಮ್ಗೆ ಹೇಳ್ಕೊಟ್ಟಿದ್ಯಾ ಚಿಕ್ಕದ್ರಲ್ಲಿ ತಾನೆ, ಯಾರೇನಾರು ಹೆಲ್ಪ್ ಮಾಡಿದ್ರೆ ನಾವು ವಾಪಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನೀನೇ ನಮ್ಗೆ ಹೇಳಿ ಕಲಿಸಿದ್ಯಾ, ಇವಾಗ ನೀನೇ ಥ್ಯಾಂಕ್ಸ್ ಹೇಳಿಲ್ಲ ತಪ್ಪಲ್ವಾ ಅಂತ ಕರ್ಣನ ತಂಗಿ ಹೇಳ್ತಾಳೆ. ಹೌದಮ್ಮ ಆಯಿತು ಹೇಳ್ತೀನಿ ಬಿಡಮ್ಮ ಅಂದಾಗ, ಅಣ್ಣ ನನ್ನ ಕಡೆಯಿಂದನೂ ಅವಳಿಗೆ ಥ್ಯಾಂಕ್ಸ್ ಹೇಳು, ನನಗೊಂದು ಸತಿ ಪರಿಚಯ ಮಾಡಿಸ್ಕೊಡು ಪ್ಲೀಸ್, ನಾನು ಅವಳ ಹತ್ರ ಮಾತಾಡಬೇಕು ಅಂತ ಕೇಳ್ತಾಳೆ. ಆಯ್ತಮ್ಮ ಮಾಡಿಸ್ಕೊಡ್ತೀನಿ ಬಿಡು ಅಂತಬಿಟ್ಟು ಕರ್ಣ ಹೇಳ್ತಾರೆ. ಅವಾಗ ಸರಿ ಆಯಿತು ಅಂದ್ಬಿಟ್ಟು ಅವನ ತಂಗಿ ಹೋಗ್ತಾಳೆ. ಈ ಕಡೆ ಏನಾಗುತ್ತೆ, ನಿಧಿ ಟೆಡ್ಡಿ ಬೇರ್ ಕರ್ಣ ಸರ್ ಅಂದ್ಕೊಂಡಿರ್ತಾಳಲ್ಲ, ಟೆಡ್ಡಿ ಬೇರ್ ಇಟ್ಕೊಂಡು ಅಳ್ತಾ ಇರ್ತಾಳೆ. ಸರ್ ನಾನು ದುಡ್ಡಿಗೋಸ್ಕರ ನಿಮ್ಮನ್ನು ಪ್ರೀತಿ ಮಾಡಿಲ್ಲ ಸರ್, ನಿಮ್ಮನ್ನು ದುಡ್ಡಿಗೋಸ್ಕರ ನಾನು ನಿಮ್ಮ ಹಿಂದೆ ಬೀಳಲಿಲ್ಲ ಸರ್, ನಾನು ನಿಜವಾಗ್ಲೂ ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ ಸರ್ ಅಂತಂದ್ಬಿಟ್ಟು ಅವಳು ಐ ಲವ್ ಯು ಕರ್ಣ ಸರ್ ಅಂದಿದ್ದು ಮತ್ತು ಅವ್ರ ಹತ್ರ ಮಾತಾಡಿದ್ದೆಲ್ಲ ನೆನಪಿಸ್ಕೊಂಡು ಅಳ್ತಾನೇ ಇರ್ತಾಳೆ ಒಂದೇ ಸಮ. ಸರ್ ನನಗೆ ನೀವೆಷ್ಟು ಮುಖ್ಯನೋ ನನಗೆ ನಮ್ಮ ಅಕ್ಕ ನಮ್ಮ ಅಜ್ಜಿನೂ ಅಷ್ಟೇ ಮುಖ್ಯ ಸರ್, ನಮ್ಮ ಅಜ್ಜಿ ನಮ್ಮ ಅಕ್ಕಂಗೆ ಏನಾದ್ರೂ ನಾನು ಸಹಿಸಲ್ಲ ಸರ್, ನಿಮ್ಗೇನಾದ್ರೂ ನಾನು ಸಹಿಸಲ್ಲ ಸರ್ ಅಂತಾಳೆ. ಏಕೆಂದರೆ ಕರ್ಣವ್ರಪ್ಪ ನಿಮ್ಮ ಅಜ್ಜಿ ನಿಮ್ಮ ಅಕ್ಕಂಗೆ ತೊಂದರೆ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿರ್ತಾರಲ್ಲ, ಅದು ಅವಳಿಗೆ ತುಂಬಾ ಮನ್ಸಿಗೆ ನೋವಾಗ್ಬಿಟ್ಟಿರುತ್ತೆ. ಕರ್ಣ ಸರ್ ನಾನು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೆ ಕರ್ಣ ಸರ್, ಆದರೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ನನ್ನಿಂದ ಯಾರಿಗಾನ ತೊಂದರೆ ಆದರೆ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ ಕರ್ಣ ಸರ್, ಅದಕ್ಕೆ ನಾನು ನಿಮ್ಮಿಂದ ದೂರನೇ ಇದ್ಬಿಡ್ತೀನಿ, ನಿಮ್ಮನ್ನು ಮಾತಾಡ್ಸಲ್ಲ ಇನ್ಮೇಲೆ ನಾನು ನಿಮ್ಮಿಂದ ದೂರ ಇರ್ತೀನಿ ಕರ್ಣ ಸರ್ ಅಂತ ಹೇಳ್ಕೊಂಡು ಗೊಳೋ ಅಂತ ಹೇಳ್ತಿರ್ತಾಳೆ. ನಾನು ಪ್ರೀತಿ ಮಾಡಿದ ತಪ್ಪ ಕರ್ಣ ಸರ್ ಅಂತಂದ್ಬಿಟ್ಟು ಪಾಪ ಅಳ್ತಾನೇ ಇರ್ತಾಳೆ ಅವಳು. ಆದರೆ ಅವಳಿಗೆ ಸಮಾಧಾನ ಮಾಡೋಕ್ಕೆ ಯಾರೂ ಇರೋಲ್ಲ ಅಲ್ಲಿ. ಇವಾಗ ಕರ್ಣ ಸರ್ನ ಅವಳು ಪ್ರೀತಿ ಮಾಡಿರೋದು ಜಿನ್ನಿನಾಗ ಪ್ರೀತಿ ಮಾಡ್ತಾಳೆ, ಆದರೆ ಅವ್ರ ಅಪ್ಪಂಗೆ ಅದಾಗಲ್ವಲ್ಲ, ಅದಕ್ಕೆ ಅವಳನ್ನ ಫೋನ್ ಮಾಡಿ ಬೈದ್ಬಿಟ್ಟಿರ್ತಾರೆ ಚೆನ್ನಾಗಿ. ಅವಾಗ ಇಲ್ಲ ಸರ್ ನಮ್ಮ ಅಕ್ಕನ ಮದುವೆಗೆ ನಿಮ್ಮದೇನು ಹೆಲ್ಪ್ ತೊಗೊಳ್ಳಲ್ಲ ಸರ್, ನಾವೇ ಮಾಡ್ತೀವಿ ಸರ್, ನಿಮ್ದು ಯಾವುದು ಹೆಲ್ಪ್ ಬೇಡ ಸರ್ ಅಂತ ಏನೇನೋ ಮಾತಾಡ್ತಿರ್ತಾಳೆ. ಪಾಪ ಅವಳಿಗೆ ನೋವು ತಡೆಯೋಕ್ಕಾಗ್ದಲೇ ಏನೇನೋ ಮಾತಾಡ್ತಿರ್ತಾಳೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಈ ವಿಷಯ ಅಕ್ಕಂಗೆ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಅಂದ್ಬಿಟ್ಟು ಅನ್ಕೊತಿರ್ತಾಳೆ. ಅಷ್ಟರಲ್ಲಿ ಅವ್ರ ಅಜ್ಜಿ, ನಿಧಿ ಹಾಲು ಕುಡಿ ಬಾರೆ ಅಂತ ಕರೀತಾರೆ. ನೋಡಿ ಕರ್ಣ ಸರ್ ನನಗೋಸ್ಕರ ಇವರೆಲ್ಲ ನಮ್ಮ ಅಕ್ಕ ನಮ್ಮ ಅಜ್ಜಿ ಎಷ್ಟು ನನ್ನನ್ನು ಪ್ರೀತಿ ಮಾಡ್ತಾರೆ, ಎಷ್ಟು ಕಾಳಜಿ ಮಾಡ್ತಾರೆ, ಅಷ್ಟೇ ಕಾಳಜಿ ನಾನು ನಿಮ್ಮನ್ನು ಮಾಡ್ತೀನಿ ಸರ್, ಇಷ್ಟು ಕಾಳಜಿ ಮಾಡೋರನ್ನ ನಾನು ಯಾವತ್ತೂ ತೊಂದರೆಗೆ ಸಿಗಾಕ್ಸೋಕ್ಕೆ ಸರಿ ಇಲ್ಲ ಸರ್, ನಾನು ರೆಡಿ ಇಲ್ಲ ಸರ್, ಇಲ್ಲ ಸರ್ ನಾನು ಇನ್ಮೇಲೆ ನಿಮ್ಮಿಂದನೇ ದೂರ ಇದ್ಬಿಡ್ತೀನಿ ಸರ್ ನಾನು ಅಂತಂದ್ಬಿಟ್ಟು ಟೆಡ್ಡಿ ಬೇರ್ನ ತೊಗೊಂಡೋಗಿ ಇಟ್ಬಿಡ್ತಾಳೆ. ನೀವು ದೂರನೇ ಇರಿ ಕರ್ಣ ಸರ್ ಅಂದ್ಬಿಟ್ಟು ಟೆಡ್ಡಿ ಬೇರ್ ತೊಗೊಂಡೋಗಿ ಇಟ್ಬಿಡ್ತಾಳೆ. ಇಟ್ಬಿಟ್ಟು ಬಂದು ಅಷ್ಟರಲ್ಲಿ ಇವಳು ನಿತ್ಯ ಬರ್ತಾಳೆ. ನಿತ್ಯ ಬಂದು, ಎಲ್ಲೇ ನಿಮ್ಮ ಡಾಕ್ಟ್ರ್ ಟೆಡ್ಡಿ ಬೇರು ಎಲ್ಲೋದ್ರೆ ಅಂದಾಗ, ಇಲ್ಲ ಅದು ಇಲ್ಲ ಇವಾಗ ಅಂದಾಗ, ಯಾಕೆ ಅಂದಾಗ, ಇಲ್ಲ ನಾನು ಇನ್ಮೇಲೆ ಓದ್ಕೊಳ್ಳೋ ಕಡೆ ಗಮನ ಕೊಡ್ತೀನಿ, ಇನ್ನೇನು ಬೇಡ ನನಗೆ ಅಂತಾಳೆ. ಆಮೇಲೆ ಎಲ್ಲೋಗಿದೆ ಇವಾಗ ನೀನು ಅಂದರೆ, ಓದ್ಕೊಳಕ್ಕೆ ಹೋಗಿದ್ದೆ ಅಂತಾಳೆ. ಏನೋ ಅಂಗೈಲಿ ಬುಕ್ ಮಾಡಿಕೊಂಡು ಹೋಗಿದ್ದ, ಅಂಗೈಲಿ ಬರ್ಕೊಂಡು ಓದ್ಕೊತಾ ಇದೀಯ ನೀನು, ಬುಕ್ ಹೇಳ್ದಂಗೆ ಏನು ಓದ್ತಾ ಇದೀಯ ನೀನು ಅಂತ ನಿತ್ಯ ಕೇಳ್ತಾಳೆ. ಇಲ್ಲ ನಾನು ಓದೋಕ್ಕೆ ಹೋಗಿದ್ದೆ ಅಂತ ಭವ್ಯ ಒಂಥರ ಹೇಳ್ತಾಳೆ. ಯಾಕೆ ಏನಾಯಿತು ಅದೇನಾಯಿತು ಅಂತ ಹೇಳು ಅಂತ ಅಂದ್ಬಿಟ್ಟು ನಿತ್ಯ ಕೇಳ್ತಾಳೆ. ಅವಾಗ ನಿಧಿ ಏನಿಲ್ಲ ಅಂತಾಳೆ. ಇನ್ಮೇಲೆ ನಾನು ಓದೋದ್ರ ಕಡೆ ಗಮನ ಕೊಡ್ತೀನಿ, ಇನ್ನೇನು ಬೇಡ ನನಗೆ ಅಂದಾಗ, ಓ ಹಂಗಾರೆ ಇಷ್ಟು ದಿವಸ ನೀನು ಓದ್ತಿರ್ಲಿಲ್ವಾ ಅಂತ ನಿತ್ಯ ಕೇಳ್ತಾಳೆ. ಓದ್ತಿದ್ದೆ ಆದರೆ ಇನ್ಮೇಲೆ ಜಾಸ್ತಿ ಓದ್ತೀನಿ ಅಂದಾಗ, ಹಂಗಾರೆ ನೀನು ಡಾಕ್ಟ್ರು ಟೆಡ್ಡಿ ಬೇರೆಲ್ಲ ಏನಾಯಿತು ಅಂದಾಗ, ಇಲ್ಲ ಇನ್ಯಾವುದು ಪ್ರೀತಿ ಪ್ರೇಮ ಅಂತ ಏನು ಬೇಡ, ನಾನು ಇನ್ಮೇಲೆ ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಳ್ತಾನೇ ಇರ್ತಾಳೆ. ಅವಾಗ ಯಾಕೆ ಏನಾಯಿತು ನಿಧಿ ಹೇಳೆ, ಏನಾದ್ರು ತೊಂದರೆ ಇದ್ದರೆ ನನಗೆ ಹೇಳ್ಕೊಳೆ, ನಾನು ಹೇಳ್ತೀನಿ ಅಂತ ಅಂದಾಗ, ಇಲ್ಲ ಕಣೆ ಅಕ್ಕ ಆ ಥರ ಎಲ್ಲ ಏನಿಲ್ಲ ಬಿಡೆ ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಅವಾಗ ಅಕ್ಕ ದುಡ್ಡಿರೋರನ್ನ ಪ್ರೀತಿ ಮಾಡೋದು ತಪ್ಪ ಅಕ್ಕ ಅಂತ ಕೇಳ್ತಾಳೆ. ಯಾಕೆ ಈ ಥರ ಕೇಳ್ತಿದ್ಯಾ ಅಂದಾಗ, ಹೇಳಕ್ಕ ಅಂತ ಕೇಳ್ತಾಳೆ ನಿತ್ಯನ. ಇಲ್ಲ ಕಣೆ, ಪ್ರೀತಿ ದುಡ್ಡು ಬಡವ ಸಾಹುಕಾರ ಅಂತ ಏನೂ ಬರಲ್ಲ, ಅದು ಪ್ರೀತಿ ಮನಸ್ಸಿಂದ ಹುಟ್ಬಿಡ್ತದೆ. ಇವಾಗ ನಾವು ಒಬ್ಬರು ನೋಡಿದ್ಮೇಲೆ ಅವ್ರು ದುಡ್ಡಿರೋರು ಇಲ್ದೋರು ಅಂತ ಗೊತ್ತಾಗುತ್ತೆ, ಒಬ್ಬ ಬಡವ ಆದರೆ ಅವ್ನು ಬಡವ ಅಂತಲೂ ಗೊತ್ತಾಗುತ್ತೆ. ಆದರೆ ಪ್ರೀತಿ ಹಂಗಲ್ಲ, ಅವ್ರು ದುಡ್ಡಿರಲಿ ಇರ್ದಲೇ ಇರಲಿ, ಒಬ್ಬ ಬಡವ ಆಗಲಿ, ಅದು ಮನಸ್ಸಿಂದ ಹುಟ್ಬಿಡುತ್ತೆ ಕಣೆ. ಪ್ರೀತಿಗೂ ದುಡ್ಡಿಗೂ ಸಂಬಂಧ ಇಲ್ಲ, ದುಡ್ಡಿಗೋಸ್ಕರ ಪ್ರೀತಿನ ಯಾವತ್ತೂ ಬೆಲೆ ಕೊಡೋಕ್ಕಾಗಲ್ಲ, ಪ್ರೀತಿನೇ ಗ್ರೇಟು ಅಂತಂದ್ಬಿಟ್ಟು ನಿತ್ಯ ಏನೇನೋ ಹೇಳ್ತಿರ್ತಾಳೆ. ಅವಾಗ ಅಲ್ವಾ ಅಕ್ಕ, ದುಡ್ಡು ನೋಡಿ ಯಾರೂ ಪ್ರೀತಿ ಮಾಡಲ್ಲ ಅಲ್ವಾ ಅಕ್ಕ ಅಂತಾಳೆ. ಯಾಕೆ ಏನಾಯಿತು ಅಂತ ಹೇಳೆ ಅಂತಂದ್ಬಿಟ್ಟು ನಿತ್ಯ ಕೇಳ್ತಾಳೆ. ಆದರೆ ಇವಳು ನಿಧಿ ಏನು ಹೇಳಲ್ಲ, ಮನ್ಸಲ್ಲಿ ನೋವು ಮಾಡಿಕೊಂಡು
ಏನಿಲ್ಲ ಅಕ್ಕ ಏನಿಲ್ಲ ಅಕ್ಕ ಅಂತ ಹತ್ಕೊಂಡು ಮಲಗಿಬಿಡ್ತಾಳೆ ಪಾಪ. ತುಂಬಾ ಅಳ್ತಾಳೆ ಕರ್ಣ ಸರ್ನ ನೆನೆಸ್ಕೊಂಡು. ಆಮೇಲೆ ಸರಿ ಅಂದ್ಬಿಟ್ಟು ಸರಿ ಅಕ್ಕ ಆಯಿತು ನಾನು ಮಲಗ್ತೀನಿ ಅಂತಾಳೆ. ಏನೇ ಇವತ್ತು ಇಷ್ಟು ಬೇಗ ಮಲಗ್ತಿದ್ಯಾ ಅಂತ ನಿತ್ಯಂಗೆ ಒಂಥರ ಶಾಕ್ ಆಗುತ್ತೆ. ಇಲ್ಲ ಅಕ್ಕ ಇನ್ಮೇಲೆಲ್ಲ ಹೀಗೇನೆ ಅಂದ್ಬಿಟ್ಟು ಮಲಗಿಬಿಡ್ತಾಳೆ. ಹತ್ಕೊಂಡು ಮಲಗ್ತಾಳೆ ಕರ್ಣ ಸರ್ನ ನೆನೆಸ್ಕೊಂಡು. ಅವರು ಜೊತೇಲಿ ಬಂದಿದ್ದು ಜೊತೇಲಿ ಓಡಾಡಿದ್ದೆಲ್ಲ ನೆನೆಸ್ಕೊಂಡು ಹತ್ಬಿಡ್ತಾಳೆ. ಮತ್ತು ಅವ್ರ ಅಪ್ಪ ಬೈದಿದ್ದು ಕೂಡ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಆವಾಗ ಬೆಳಕಾಗುತ್ತೆ. ಬೆಳಕಾಗಿ ಎದ್ದು ಬರ್ತಾಳೆ. ಅಲ್ಲಿ ಕರ್ಣ ಸರ್ ನಿಂತಂಗೆ ಆಗುತ್ತೆ. ಗುಡ್ ಮಾರ್ನಿಂಗ್ ಅಂತ. ಹಾಂ ಕರ್ಣ ಸರ ಅಂತ ತಿರುಗಿ ನೋಡ್ತಾಳೆ. ಬಟ್ ಅಲ್ಲಿರಲ್ಲ. ಅವಳು ಮನಸ್ಥಿತಿ ಯಾವಾಗಲೂ ಕರ್ಣ ಸರ್ನೇ ಮೀಟ್ ಮಾಡಿದೆ ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಯ್ಯೋ ನಾನು ಏನಕ್ಕೆ ಕರ್ಣ ಸರ್ನ ನೆನೆಸ್ಕೊತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಅಂತಾಳೆ. ಅಷ್ಟರಲ್ಲಿ ಬೆಲ್ ಆಗುತ್ತೆ. ಮನೇದು ಗಂಟೆದು ಅವ್ರ ಕಾಲಿಂಗ್ ಬೆಲ್ ಗಂಟೆ ಇಟ್ಟಿರ್ತಾರೆ. ಯಾರೋ ಗಂಟೆ ಬಾರಿಸ್ತಾರೆ. ಅವಾಗ ನಾನು ಹೇಳಿದ್ದೀನಿ ಅಜ್ಜಿಗೆ ಬಾಗಿಲು ತೆಗ್ದಿರೋ ಬೆಳಗ್ಗೆ ಹೊತ್ತು ಲಕ್ಷ್ಮಿ ಬರ್ತಾರೆ ಅಂತ. ನಮ್ಮ ಅಜ್ಜಿ ಬಾಗಿಲೇ ತೆಗಿಯಲ್ಲ ಅಂತ ಹೋಗಿ ಬಾಗಿಲು ತೆಗಿತಾಳೆ. ಅಲ್ಲಿ ಕರ್ಣ ಸರ್ ನಿಂತಿರ್ತಾರೆ. ಆದರೆ ಇವಳಿಗೆ ಅದೂ ಶಾಕ್ ಅಂತ ಅನ್ಕೊತಾಳೆ. ಅಯ್ಯೋ ಎಲ್ಲೋ ಇದು ಭ್ರಮೇನ ಅಲ್ವಾ ಅಂತ ಅನ್ಕೊತಿರ್ತಾಳೆ. ಅವಾಗ ನೋಡಿದ್ರೆ ಅಲ್ಲಿ ಕರ್ಣ ಸರ್ ರಿಯಲಾಗಿ ನಿಂತಿರ್ತಾರೆ. ಇವಳು ಏನೂ ಮಾಡೋಕ್ಕಾಗ್ದಲೆ ಮಾತಾಡೋಕ್ಕೆ ಹೋಗ್ದಲೆ ಫುಲ್ಲು ಶಾಕ್ ಆಗ್ಬಿಡುತ್ತೆ ಇವಳಿಗೆ. ಅವಾಗ ಅಯ್ಯೋ ನಾನು ಕನ್ಸು ಕಾಣ್ತಿದ್ದೀನ ಇಲ್ಲ ನಿಜವಾಗ್ಲೂ ಕರ್ಣ ಸರೇ ಬಂದಿದ್ದಾರಾ ಅಂತ ಅಂದ್ಬಿಟ್ಟು ಗಾಬರಿ ಆಯ್ತಾಳೆ. ಆದರೆ ನೋಡಿದ್ರೆ ಅಲ್ಲಿ ಕರ್ಣ ಅದೇ ಮದುವೆಗೋಸ್ಕರ ಶಾಪಿಂಗ್ ಅದು ಇದು ಇರುತ್ತಲ್ಲ, ಮದುವೆ ಕೆಲಸಗಳು, ನಿತ್ಯನ ಮದುವೆ ಕೆಲಸ ಎಲ್ಲ ಕರ್ಣನೇ ವಹಿಸ್ಕೊಂಡಿರ್ತಾರಲ್ಲ. ಅದರಿಂದ ನಿಜವಾಗ್ಲೂ ಅಲ್ಲೂ ಕರ್ಣ ಸರೇ ಬಂದಿರ್ತಾರೆ. ಇವಳಿಗೆ ನಿಧಿಗೆ ಶಾಕು. ಇಮೇಜಿನ್ನು ಕರ್ಣ ಸರ್ ಬಂದಂಗೆ ನಿಂತ್ಕೊಂಡು ಮಾತಾಡ್ದಂಗೆ ಆ ಥರನೇ ಇಮ್ಯಾಜಿನ್ ಮಾಡ್ಕೊತಾ ಇರ್ತಾಳೆ. ಕರ್ಣ ಸರ್ ಬಂದಿಲ್ಲ ಅಂತ ಅಂದ್ಕೊಂಡು. ನೋಡೋರು ಬಂದಿರ್ತಾರೆ. ಅವಾಗ ಓ ಕರ್ಣ ಸರೇ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಶಾಕ್ ಆಗ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋ ಏನಾದ್ರು ತಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ಮೊದಲು ಯಾರು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಹೇಳ್ಬಿಟ್ಟು. ಮತ್ತು ಈ ಪಾತ್ರಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.